ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಆಗಿರ್ತದೆ. ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ಬಗ್ಗೆ ಅದಕ್ಕೂ ನೋಟಿಫಿಕೇಶನ್ ಆಗಿರೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭೂಮಾಪಕರು ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಇದು ಕಲ್ಯಾಣ ಕರ್ನಾಟಕಕ್ಕೆ 190 ಹಾಗೂ ಕಲ್ಯಾಣ ಕರ್ನಾಟಕ ಉಳಿದ ವೃಂದದಲ್ಲಿ ಅಲ್ಲಿ 560 ಪೋಸ್ಟ್ ಏನೋ ಇದಾವೆ. ಹಾಗೂ ಇದರ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಕಾನೂನಿನ ಅಡಿಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾನಿಲಯದಿಂದ ಇಂಜಿನಿಯರಿಂಗ್ ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು, ಇಂಜಿನಿಯರಿಂಗ್ ಅನ್ನು ಮುಗಿಸಿರಬೇಕು ಅಥವಾ ಕಾನೂನಿನ ಅಡಿಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾನಿಲಯದಿಂದ ಗಣಿತ ಅಥವಾ ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕೃಷಿ, BSc ಅಗ್ರಿ ಆದ್ರೂ ನಡೆಯುತ್ತೆ, BSc ಮ್ಯಾಥ್ಸ್ ಆರ್ ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, ಟೆಕ್ನಾಲಜಿ ಯಾವುದೇ ಆದ್ರೂ ನಡೆಯುತ್ತೆ. ಕೆಮಿಸ್ಟ್ರಿ ಸಬ್ಜೆಕ್ಟ್ ಕೊಟ್ಟಿಲ್ಲ. BSc ಒಳಗೆ ಫಿಸಿಕ್ಸ್ ಮ್ಯಾಥ್ಸ್ ಮಾಡಿದ್ರು ನಾವು ಈ ಕ್ವಾಲಿಫಿಕೇಶನ್ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿರ್ತೇವೆ. ಅಥವಾ AICTI ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಪಡೆದಿರತಕ್ಕದ್ದು. ಇದಿಷ್ಟು ಶೈಕ್ಷಣಿಕ ವಿದ್ಯಾರ್ಹತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಎಷ್ಟಿರ್ಬೇಕಂದ್ರೆ ಎಲ್ಲರಿಗೂ ಕಂಪಲ್ಸರಿ 18 ವರ್ಷ ಆಗಿರ್ಬೇಕು. ಸಾಮಾನ್ಯ ಅರ್ಹತೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಂದ್ರೆ 40 ವರ್ಷಗಳಾಗಿರ್ಬೇಕು. ಅದೇ ರೀತಿಯಾಗಿ ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷಗಳಾಗಿರ್ಬೇಕು. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷವರೆಗೂ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಬಂದ್ಬಿಟ್ಟು ಈಗಾಗಲೇ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು 11/7/2026. ಕೊನೆಯ ದಿನಾಂಕ ಬಂದ್ಬಿಟ್ಟು 7/8/2026. ಆಗಸ್ಟ್ 7ರವರೆಗೂ 1 ತಿಂಗಳು ಕೊಟ್ಟಿದ್ದಾರೆ. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 10/8/2026. ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆ ಅಥವಾ ಇತರ ಪ್ರವರ್ಗಗಳು ಪ್ರವರ್ಗ 2A, 2B, 3A, 3B ಅವರಿಗೆ 750 ರೂಪಾಯಿ ಇಟ್ಟಿದ್ದಾರೆ. SC ST ಮಾಜಿ ಸೈನಿಕ ಅವರಿಗೆ 500 ರೂಪಾಯಿ, ಫಿಸಿಕಲಿ ಅಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿಯನ್ನು ಶುಲ್ಕವನ್ನು ಇಟ್ಟಿದ್ದಾರೆ ಆಲ್ರೆಡಿ. ಮತ್ತೆ ಇದ್ರ ಜೊತೆಗೆ ಈ ನೋಟಿಫಿಕೇಶನ್ ಅಲ್ಲಿ ಅವಾಗ ಎಕ್ಸಾಮ್ ಡೇಟ್ ಸಹಿತ ಕೊಟ್ಟಿದ್ದಾರೆ. ಪರೀಕ್ಷೆ ದಿನಾಂಕಗಳು ಶನಿವಾರ ಪೇಪರ್ 2 24/10/2026 ನಡೀತದೆ. ಟೈಮಿಂಗ್ ಕೊಟ್ಟಿದ್ದಾರೆ 3 ಗಂಟೆಗಿಂತ 5 ಗಂಟೆ. ಪೇಪರಿಗೆ 2 ತಾಸು ಟೈಮಿಂಗ್ ಕೊಟ್ಟಿದ್ದಾರೆ. ಹಾಗೂ ಭಾನುವಾರ 25/10/2026 ಬೆಳಿಗ್ಗೆ 10 12 ಪತ್ರಿಕೆ 1 ಇದು ಸಾಮಾನ್ಯ ಜ್ಞಾನ ಇರುತ್ತೆ. ಫಸ್ಟ್ ಪೇಪರ್ 2 ನಡೀತಾ, ಅದಾದ ನಂತರ ಪೇಪರ್ 1 ನಡೀತಿತ್ತು. ಫಸ್ಟಿಗೆ ಬಂದ್ಬಿಟ್ಟು ನಿರ್ದಿಷ್ಟವಾದ ಪತ್ರಿಕೆ ಸ್ಪೆಸಿಫಿಕ್ ಸಿಲೆಬಸ್ ಇರುತ್ತೆ. 1ನೇ ಪೇಪರ್ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಮತ್ತು ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ ಕನ್ನಡ ನಡೆಸ್ತಾರೆ. ಪರೀಕ್ಷೆ ವಿಧಾನ ಬಂದ್ಬಿಟ್ಟು OMR. ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ ಕನ್ನಡ ಯಾರ್ಯಾರು ಬರೆಯೋದಿಲ್ಲ ಅಂದ್ರೆ ಈಗಾಗಲೇ SLCಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಕನ್ನಡ ಓದಿತ್ತಂದ್ರೆ ಅವ್ರು ಯಾರಿಗೂ ಕಡ್ಡಾಯ ಕನ್ನಡ ಭಾಷೆ ಇರುವುದಿಲ್ಲ. ಇನ್ನು ಸಿಲೆಬಸ್ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಪೇಪರ್ 1ಕ್ಕೆ ಏನೇನು ಸಿಲೆಬಸ್ ಐತಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಕರೆಂಟ್ ಅಫೇರ್ಸ್, ದೈನಂದಿನದ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸಕ್ಕೆ ಹೆಚ್ಚು ಫೋಕಸ್ ಮಾಡೋಣ, ಕರ್ನಾಟಕ ಜಿಯೋಗ್ರಫಿ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳು, ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿಯ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿತ EVS, ಸೇಮ್ ಸಿಲೆಬಸ್ ವಿಲೇಜ್ ಅಕೌಂಟೆಂಟ್ ಇದೇ ತರ ಸೇಮ್ ಸಿಲೆಬಸ್ ಕೊಟ್ಟಿದ್ದಾನೆ. ಪತ್ರಿಕೆ 2 ಬಂದ್ಬಿಟ್ಟು ನಿರ್ದಿಷ್ಟವಾದ ಪತ್ರಿಕೆ, ಇದು ಸ್ಪೆಸಿಫಿಕ್ ಸಿಲೆಬಸ್ ಅನ್ನು ಕೊಟ್ಟಿದ್ದಾನೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಎಷ್ಟು ನೆಗೆಟಿವ್ ಇರುತ್ತೆ ಅಂದ್ರೆ 0.25 ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. ಈ ಒಂದು 4 ಪ್ರಶ್ನೆ ತಪ್ಪಾಕಿದೆ ಅಂದ್ರೆ 1 ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ. ಹಾಗೂ OMR ದಾಗ 5 ಆಪ್ಷನ್ ಕೊಟ್ಟಿರ್ತಾರೆ.
ನಾವು 5 ಆಪ್ಷನ್ ಒಳಗ ಕ್ವಶನ್ ಪೇಪರ್ದೊಳಗೆ 4 ಆಪ್ಷನ್ ಇರ್ತವೆ. ಬಟ್ OMRದೊಳಗೆ 5 ಆಪ್ಷನ್ ಇರ್ತವೆ. ಹೀಗೆ ಫಾರ್ ಎಕ್ಸಾಂಪಲ್ ನೀವು ಆವಾಗಲೇ 50-60 ಕ್ವಶನಿಗೆ ಟಿಕ್ ಹಾಕಿರ್ತೀರಿ. ಬಟ್ ರಿಮೈನಿಂಗ್ ಇನ್ನೂ 40 ಕ್ವಶನ್ ಬಿಟ್ಟಿರ್ತೀರಿ. ಅದಕ್ಕೆ ಇನ್ನೂ 5 ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರ. ನೀವು ರಿಮೈನಿಂಗ್ 50-40 ಕ್ವಶನ್ ಬಿಟ್ಟಿರ್ತೀವಲ್ಲ, ಅದಕ್ಕೆ ಏನಾರು ಹಾಕ್ಲಿಲ್ಲ ಅಂದ್ರೆ ಅದಕ್ಕೂ ನೆಗೆಟಿವ್ ಮಾರ್ಕ್ಸ್ನ ತೆಗಂತಾರೆ. ಆದ ಕಾರಣ ಲಾಸ್ಟ್ 5 ನಿಮಿಷ ಕೊಟ್ಟಾಗ ನೀವು ಯಾವುದೇ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ್ರೂ 5th ಆಪ್ಷನ್ನ ಟಿಕ್ ಮಾಡಿ ಬರ್ಬೇಕಾಗತ್ತೆ. ಇನ್ನು ಹುದ್ದೆಗಳ ವಿವರ ಬಂದ್ಬಿಟ್ಟು ಯಾವ್ಯಾವ ಕ್ಯಾಸ್ಟಿಗೆ ಎಷ್ಟೆಷ್ಟು ಪೋಸ್ಟ್ ಅದಾವ ಅಂತಂದ್ರೆ ಸಂಪೂರ್ಣವಾದ ವಿವರಣೆ ಇದೆ. ಅವಾಗ ಸ್ಪೆಸಿಫಿಕ್ ಸಿಲೆಬಸ್ ಅಂತ ಪೇಪರ್ 2 ಹೇಳಿದ್ವಲ್ಲ, ಮ್ಯಾಥಮೆಟಿಕ್ಸ್ಗೆ 40% ಕೊಟ್ಟಿದ್ದಾರೆ. ಅದರೊಳಗೆ ನಂಬರ್ ಸಿಸ್ಟಮ್ ಫಸ್ಟ್, ಅರ್ಥಮೆಟಿಕ್ ಒಳಗೆ ನಂಬರ್ ಸಿಸ್ಟಮು, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸು, ಕ್ಯೂಬ್ ರೂಟ್ಸು, ಸೆಟ್ ಥಿಯರಿ, ಸೀಕ್ವೆನ್ಸು, ಮ್ಯಾಟ್ರಿಸಸ್ಸು, ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಸು, ಸ್ಟ್ಯಾಟಿಸ್ಟಿಕ್ಸು, HCF ಅಂಡ್ LCM. ನೆಕ್ಸ್ಟ್ ಆಲ್ಜಿಬ್ರಾ, ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾ ಎಕ್ಸ್ಪ್ರೆಷನ್ಸ್, linear equation, quadratic equation, factorization of algebra expressions, HCF and LCM, binomials and trinomials, coordinates, plane geometry ಒಳಗ axioms and postulates, theorems, polygons, triangles, congruence of triangles, concurrent lines of a triangle, quadrilaterals, types of quadrilaterals, theorems on parallelograms, midpoint theorem, areas, cyclic quadrilaters, surface areas and volumes of sounds, circles, theorems on training and circles, right angle triangle. ಆಲ್ಮೋಸ್ಟ್ ಇಡೀ ಡಿಗ್ರಿ ಸಿಲೆಬಸ್ನೇ ಕವರ್ ಮಾಡಿಬಿಟ್ಟಾನೆ. ಇದ್ರೊಳಗೆ ಫಿಸಿಕ್ಸ್ 10% ಇತ್ತು, ಮ್ಯಾಥ್ಸ್ 40%, ಮ್ಯಾಗ್ನೆಟಿಸಮ್ಮು, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಎಲೆಕ್ಟ್ರಾನಿಕ್ಸ್, ಡೈನಾಮಿಕ್ಸ್, ಹೀಟು, ಲೈಟ್ದೊಳಗೆ ಎಷ್ಟು ಸಿಲೆಬಸ್ ಕೊಟ್ಟ ನೋಡ್ರಿ. ಸೌಂಡು, ಗ್ರಾವಿಟೇಷನ್. ಮ್ಯಾಥ್ಸ್ 40%, ಫಿಸಿಕ್ಸ್ 10%, ಜಿಯೋಗ್ರಫಿ 10%, ದಿ ಅರ್ತ್, ದಿ ಲಿಥೋಸ್ಫಿಯರ್, ಮ್ಯಾಪ್ಸ್, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಈಗ 60%. ಇನ್ನು ರಿಮೈನಿಂಗ್ 40% ಒಳಗೆ 20% ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್, ಯಾವ ರೀತಿ ಸರ್ವೆ ಮಾಡ್ತಾರೆ, ಫೋಟೋಗ್ರಫಿ ಆ್ಯಂಡ್ ಏರಿಯಲ್ ಸರ್ವೆ, ರಿಮೋಟ್ ಸೆನ್ಸಿಂಗ್, GPS, GIS, ಅಡ್ವಾನ್ಸ್ಡ್ ಪಾಸಿಷನಿಂಗ್ ಆ್ಯಂಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ ಸರ್ವೇಯಿಂಗ್. ಇದಿಷ್ಟು 20% ಆದರೆ ಇನ್ನು ರಿಮೈನಿಂಗ್ 20% ಕಂಪ್ಯೂಟರ್ ಅಪ್ಲಿಕೇಶನ್ಸ್, MS ಆಫೀಸು, MS ವರ್ಡು, MS ಎಕ್ಸೆಲ್, ಪವರ್ ಪಾಯಿಂಟು, GIS ಸಾಫ್ಟ್ವೇರು ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್, ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸಿಲೆಬಸ್ ಭಾಳನೇ ಕೊಟ್ಟಿದ್ದಾರೆ. ಸಿಲೆಬಸ್ಸೇ ಆಲ್ಮೋಸ್ಟ್ ಡಿಗ್ರಿ ಪೂರ್ತಿ ಫಿಸಿಕ್ಸ್, ಮ್ಯಾಥ್ಸ್ ಎಲ್ಲ ಸಿಲೆಬಸ್ ಕವರ್ ಮಾಡಿದ್ದಾನೆ. ಮತ್ತು ಒಳ್ಳೆ ಜಿಯೋಗ್ರಫಿ 10% ಕೊಟ್ಟಾನು. ಅದರೊಳಗೆ ಮತ್ತೆ ಫಸ್ಟಿಗೆ ಸೆಕೆಂಡ್ PUC ಮ್ಯಾಗ ನೋಟಿಫಿಕೇಶನ್ ಆದಾಗ ಫಿಸಿಕ್ಸು, ಮ್ಯಾಥ್ಸು, ಜಿಯೋಗ್ರಫಿ ಅಷ್ಟೇ ಕೊಟ್ಟಿದ್ದ. ಬಟ್ ಇದ್ರೊಳಗೆ ಏನು ಆ್ಯಡ್ ಮಾಡ್ಯಾನಂದ್ರೆ ಒಳ್ಳೆ ಡಿಗ್ರಿ ಮ್ಯಾಗ ಅಪ್ಲಿಕೇಶನ್ ಕರೆದಿನ. ಅದೇ ರೀತಿಯಾಗಿ ಸಿಲೆಬಸ್ನಲ್ಲಿ ಮತ್ತೆ ಅದನ್ನ 60% ಕನ್ವರ್ಟ್ ಮಾಡಿ ರಿಮೈನಿಂಗ್ 20% ಮೆಥಡ್ಸ್ ಆಫ್ ಸರ್ವೇಯಿಂಗ್ ಇಟ್ಟಿದ್ದಾರೆ. ಇನ್ನು 20% ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ಇಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿರಿ, ವಿಡಿಯೋವನ್ನು ಶೇರ್ ಮಾಡಿ.